ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಬಯಲಿಗೆ ಬಂದಿದೆ. ಸೈಯದ್ ಇಮ್ತಿಯಾಜ್ ಅನ್ನೋನು ಕೃತ್ಯವನ್ನ ಮಾಡಿರೋದು. ಸೃಷ್ಟಿ ತ್ರಿಪಾಠಿಯನ್ನ ಈ ಇಮ್ತಿಯಾಜ್ ಮದುವೆಯಾಗಿದ್ದ. ಇದು ಲವ್ ಜಿಹಾದ್ ಕೇಸ್ ಅನ್ನೋ ಆರೋಪ ಕೇಳಬಂದಿದೆ. ಮದುವೆ ಆಗಿದ್ದಾರೆ, ಅದಾದ್ಮೇಲೆ ಮತಾಂತರವನ್ನ ಮಾಡಿದ್ದ ಇಮ್ತಿಯಾಜ್ ಅವಳಿ ಹೆಣ್ಮಕ್ಳಿದ್ದಾಗ ಅಬಾರ್ಷನ್ ಕೂಡ ಈತ ಮಾಡಿಸಿದ್ದ ಅಂತ ಹೇಳಿ ತನ್ನ ಮೇಲೆ ಗಂಭೀರವಾದಂತ ಆರೋಪ ಮಾಡಲಾಗಿದೆ. ಇದೀಗ ಹೆಣ್ಣು ಮಗು ಆದ್ಮೇಲೆ ಕೈ ಕೊಟ್ಟು ಇಮ್ತಿಯಾಜ್ ಎಸ್ಕೇಪ್ ಆಗಿದ್ದಾನಂತೆ. ಮದುವೆ ಆದ್ಮೇಲೆ ಮತಾಂತರ ಮಾಡಿದ್ದಾನೆ, ಅಷ್ಟೇ ಅಲ್ಲ ಹೆಣ್ಮಕ್ಳು ಅಂತೇಳಿ ಅಬಾರ್ಷನ್ ಮಾಡಿಸಿದ್ದಾನೆ. ಈಗ ಹೆಣ್ಮಗು ಹುಟ್ಟಿತು ಅಂತ ಹೇಳಿ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾನಂತೆ. ಮತಾಂತರವಾದ ಬಳಿಕ ಝೈನಬ್ ಅಂತ ಹೆಸರಿಟ್ಟಿದ್ದ ಇಮ್ತಿಯಾಜ್ ಬೆಂಗಳೂರಿನ ಬಿಟಿಎಂ ನಿವಾಸಿಯಾಗಿದ್ದಾನೆ. ಈ ಸೈಯದ್ ಇಮ್ತಿಯಾಜ್ ಸೋಷಿಯಲ್ ಮೀಡಿಯಾ ಮುಖಾಂತರ ಇವರಿಬ್ಬರಿಗೂ ಪರಸ್ಪರ ಪರಿಚಯ ಆಗಿತ್ತು. ಕೋಲ್ಕತ್ತಾ ಮೂಲದ ಹಿಂದೂ ಹುಡುಗಿ ಈ ಸೃಷ್ಟಿ ತ್ರಿಪಾಠಿ 2025 ಜುಲೈ 18ನೇ ತಾರೀಕು ಇಬ್ರು ರಿಜಿಸ್ಟರ್ ಮದುವೆ ಆಗಿದ್ರು. 2025ರಲ್ಲಿ ಅವಳಿ ಮಕ್ಕಳಿದ್ದಾಗ ಅಬಾರ್ಷನ್ ಮಾಡಿಸಿದ್ದ ಈ ಸೈಯದ್ ಇಮ್ತಿಯಾಜ್. ಇನ್ನು ಕಳೆದ ವರ್ಷ ಫೆಬ್ರವರಿಯಲ್ಲಿ ಮಗು ಹಾಗೂ ತಾಯಿಯನ್ನ ಕೋಲ್ಕತ್ತಾದಲ್ಲಿ ಬಿಟ್ಟು ಈತ ಎಸ್ಕೇಪ್ ಆಗಿದ್ದ. ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಸೃಷ್ಟಿ ತ್ರಿಪಾಠಿ. इधर इम्तियाज ने मुझे कन्वर्ट करा के शादी से पहले अब छोड़ के मुझे भाग गए. उनके माता पिता भी मिले हुए हैं. उनके माता पिता को फिक्र ही नहीं है वो कहाँ पे. बोल रहे कि कहाँ तो भी होगा, छोड़ो, तुम्हें कई को इतना टेंशन ले रही सो, इतना करके बोल रहे हैं. मैं बोल रही हूँ कि कंप्लेंट करो अम्मी, बच्ची को रख लो. क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं. मुझे घर के अंदर आने नहीं दे रहे. वो मैं बाहर इधर से उधर भटक रही हूँ बच्ची को लेके. मेरे पास पैसे भी नहीं है कि मैं कहाँ तो भी रहूँ. यहाँ पे मेरे शौहर दे के कहाँ तो भी किसके घर में बेंगलोर में होंगे. धोखा दे के चले गए. मुझे क्या उनका इरादा है मुझे नहीं मालूम. इधर इम्तियाज ने मुझे कन्वर्ट करा के शादी से पहले ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈ ಕೇಸ್ ಬಯಲಿಗೆ ಬಂದಿದೆ ಹೆಂಗೆ ಅಂದ್ರೆ ಲವ್ ಮಾಡುವಾಗ ಎಲ್ಲವೂ ಸರಿ ಇತ್ತು, ಆಶ್ವಾಸನೆಗಳನ್ನ ಇಮ್ತಿಯಾಜ್ ಕೊಟ್ಟಿದ್ನಂತ. ಈಗ ಯಾವ ಕೈ ಕೊಟ್ಟು ಈತ ಹೋಗಿರೋದು, ಈ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶರ್ಮಿತಾ, ಇವರಿಬ್ರು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ಬಾರಿ ಪರಿಚಯ ಆಗ್ತಾರೆ. ಪರಿಚಯ ಆದಂಥ ಬಳಿಕ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಇಬ್ಬರ ನಡುವೆ ಪ್ರೀತಿ ಕೂಡ ಆಗುತ್ತೆ. ಪ್ರೀತಿ ಆದಂಥ ಸಂದರ್ಭದಲ್ಲಿ ಇವರಿಬ್ರು ಕೂಡ ಅಷ್ಟೇ ಮದುವೆ ಆಗೋಣ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಆದಂಥ ಬಳಿಕ ಆಕೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಎರಡು ಅವಳಿ ಜವಳಿ ಇರುತ್ತೆ, ಅದನ್ನು ಅಬಾರ್ಷನ್ ಕೂಡ ಅಷ್ಟೇ ಮಾಡಿಸಿದ ಅಂತ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕಿಂತ ಮುಂಚಿತವಾಗಿ ಕೂಡ ಅಷ್ಟೇ ಈಕೆ ಕೋಲ್ಕತ್ತಾ ಮೂಲದವಳು. ಆದರೆ ನಮ್ಮ ಒಂದು ಇದಕ್ಕೆ ಮತಾಂತರ ಆಗಬೇಕು ಅನ್ನೋ ಒಂದು ಮಾತು ಕೂಡ ಹೇಳ್ತಾನೆ. ಅದರಂತೆ ಈಕೆ ನನಗೆ ನೀನು ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮತಾಂತರ ಆಗೋಕ್ಕೂ ಕೂಡ ನಾನು ಸಿದ್ಧ ಅಂತ ಹೇಳ್ಬಿಟ್ಟು ಆಕೆ ಕೂಡ ಅಷ್ಟೇ ಮುಸ್ಲಿಂ ಆಗಿ ಕನ್ವರ್ಟ್ ಕೂಡ ಅಷ್ಟೇ ಆಗಿರ್ತಾಳೆ. ಇದಾದಂಥ ಬಳಿಕ ಅಬಾರ್ಷನ್ ಆಗುತ್ತೆ. ಅಬಾರ್ಷನ್ ಆದಮೇಲೆಯೂ ಕೂಡ ಅಷ್ಟೇ ಈತ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು ಅಂತ ಆಕೆ ಪಟ್ಟಿಡ್ತಾಳೆ. ಕಳೆದ 2025 ಜುಲೈ ಸಂದರ್ಭದಲ್ಲಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗುತ್ತೆ. ಅದನ್ನು ರಿಜಿಸ್ಟರ್ ಕೂಡ ಅಷ್ಟೇ ಮಾಡ್ಕೊಳ್ತಾರೆ ಇವರು. ಇದಾದಂಥ ಬಳಿಕ ಎಗೇನ್ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೂಡ ಕೊಡ್ತಾಳೆ. ಯಾವಾಗ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಲು ಆ ಒಂದು ಸಂದರ್ಭದಲ್ಲಿ ಇಮ್ತಿಯಾಜ್ ಏನಿದೆ ಈತ ಆಕೆಯನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸದ್ಯಕ್ಕೆ ಆಕೆಯನ್ನು ಕೋಲ್ಕತ್ತಾದಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂಥದ್ರ ಬಗ್ಗೆ ಆಕೆ ಕೂಡ ಹೇಳ್ಕೊಳ್ತಾ ಇರುವಂಥದ್ದು. ಆಕೆ ಈಗ ತನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ BTM ಲೇಔಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪರಿಚಯ ಆಗಿದ್ರು, ಪರಿಚಯ ಪ್ರೀತಿಯಾಗಿ ಈ ರೀತಿಯಾಗಿ ನಾನು ವಂಚನೆ ಮಾಡುವಂಥವ್ರಿಗೂ ಕೂಡ ಅಷ್ಟೇ ಬಂದಿದೆ. ಜೊತೆಗೆ ನನ್ನನ್ನು ಮತಾಂತರವನ್ನು ಕೂಡ ಅಷ್ಟೇ ಮಾಡಿದ್ದಾನೆ. ಈಗ ನನಗೆ ಆತ ಬೇಕು, ಜೊತೆಗೆ ನನ್ನ ಮಗುವಿಗೆ ತಂದೆ ಬೇಕು. ಈ ಬಗ್ಗೆ ಆತನಿಗೆ ಕರೆ ಮಾಡಿದಂಥ ವೇಳೆಯಲ್ಲಿ ನನಗೆ ಬೆದರಿಕೆಯನ್ನು ಆಗ್ತಿದ್ದಾನೆ, ನನ್ನ ಜೊತೆಗೆ ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಎದುರಿಸಿದೆ ಅಂತ ಹೇಳ್ಬಿಟ್ಟು ಈಗ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಆ ಒಂದು ನೊಂದಂಥ ಯುವತಿ ಹೋಗಿ ದೂರನ್ನು ಕೊಟ್ಟಿದ್ದಾಳೆ. ಜೊತೆಗೆ ನನ್ನನ್ನು ಲವ್ ಜಿಹಾದ್ ಹೆಸರಿನಲ್ಲಿ ನನಗೆ ವಂಚನೆಯನ್ನು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತಲೂ ಕೂಡ ಈಗಾಗಲೇ ದೂರನ್ನು ಕೊಟ್ಟಿದ್ದು. ಸದ್ಯಕ್ಕೆ ನಾಪತ್ತೆಯಾಗಿರುವಂಥ ಇಮ್ತಿಯಾಜ್ಗೋಸ್ಕರ ಪೊಲೀಸರು ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಅಂತ ಗೊತ್ತಾಗದೆ ಶುರುವಾದಂಥ ಈ ಒಂದು ಪರಿಚಯ ಇತ್ತು, ಇದು ಪ್ರೀತಿಯಾಗಿ ಇವತ್ತು ಈ ಒಂದು ದೊಡ್ಡ ಮಟ್ಟದ ಒಂದಷ್ಟು ಸಂಕಷ್ಟವನ್ನು ತಂದೊಡ್ತಿದೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ, ಈ ಕ್ಷಣದ ಮಾಹಿತಿಗೆ.